ಶ್ರೀರಾಮ್ ಜೈ ಶ್ರೀರಾಮ್ ಭಾರತ್ ಮಾತಾ ಕಿ. ವೇದಿಕೆ ಬರುವಂತ ಪೂಜ್ಯ ಜಗದ್ಗುರುಗಳ ಪಾದಪದ್ಮಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು ಸಲ್ಲಿಸಿ, ಎಲ್ಲ ನನ್ನ ಹಿರಿಯರ, ಇಲ್ಲಿ ಸೇರಿದಂಥ ಎಲ್ಲ ಹಿಂದೂ ಬಂಧುಗಳೇ, ಬಾಂಗ್ಲಾದೇಶದಲ್ಲಿ ನಡೀತಾ ಇರೋಂಥ ಘಟನೆಗಳು ನೋಡಿದಾಗ ಈ ಮುಸಲ್ಮಾನರು ಅನ್ನ ಹಾಕದ ಮನೆಗೆ ಕನ್ನ ಹಾಕಂತ ರಕ್ತದವರು ಅನ್ನೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಬಾಂಗ್ಲಾ ವಿಮೋಚನೆ ಸಂದರ್ಭದಲ್ಲಿ ತಿನ್ನೋದಕ್ಕೆ ಅವ್ರಿಗೆ ಅನ್ನ ಇರಲಿಲ್ಲ. ಇದೇ ಇಸ್ಕಾನ್ ಸಂಸ್ಥೆಯವರು, ಇದೇ ಭಾರತದಿಂದ ಹಿಂದೂಗಳು ಅನ್ನ ಹಾಕಿದ್ದಕ್ಕೋಸ್ಕರ ಇವತ್ತು ಅವರು ನೆನಪು ಮಾಡ್ಕೋತಾ ಇಲ್ಲ. ಇವತ್ತೇನು ಆ ಸಂತ ಚಿನ್ಮಯರನ್ನ ಜೈಲಿಗೆ ಹಟ್ಟಿದ್ದಾರೆ, ಅವ್ರು ಸ್ವತಃ ಅವ್ರ ಕೈಯಿಂದನೇ ಈ ಮುಸಲ್ಮಾನರಿಗೆಲ್ಲ ಅನ್ನ ಹಾಕ್ತಿದ್ರು, ತಿನ್ನೋದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ. ಇವತ್ತಿನ ಪರಿಸ್ಥಿತಿ ಬಗ್ಗೆ ವಿವರ ನಾನು ಹೇಳಕ್ಕೆ ಹೋಗಲ್ಲ, ಎಲ್ಲ ಹಿರಿಯರು ಮಾತಾಡ್ತಾರೆ. ನಾನು ಎರಡು ಮಾತು ಮಾತ್ರ ಮಾತಾಡಿ ನಾನು ಬೇರೆ ಉಡುಪಿಗೆ ಹೋಗಬೇಕಾಗಿದೆ, ಮಾತಾಡ್ತೀನಿ. ಎಷ್ಟರ ಮಟ್ಟಿಗೆ ಅಲ್ಲಿ ಪರಿಸ್ಥಿತಿ ಇದೆ ಅಂದರೆ, ಈ ಚಿನ್ಮಯ ದಾಸ್ ಅವ್ರ ಪರವಾಗಿ ಅಲ್ಲಿ ಒಬ್ಬ ಅಡ್ವೊಕೇಟ್ ರಾಮನ್ ಅನ್ನೋಂಥ ವ್ಯಕ್ತಿ ಅವ್ರ ಪರವಾಗಿ ವಕಾಲತ್ತು ಹಾಕೋದಕ್ಕೆ ಹೋಗ್ತಾ ಇದ್ದಾರೆ. ಆ ಮುಸಲ್ಮಾನ್ ಗುಂಡಾಗಳು ಆ ರಾಮನ್ ಅನ್ನೋಂಥ ಅಡ್ವೊಕೇಟಿಗೆ ಹೊಡೆದು 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 ಅವರಿವತ್ತು ಸಾಯ ಸ್ಥಿತಿಲಿದ್ದಾರೆ. ಎಷ್ಟರ ಮಟ್ಟಿಗೆ ಅಲ್ಲಿ ವ್ಯವಸ್ಥೆ ಇದೆ ಲೆಕ್ಕ ಹಾಕಿ. ರಾಜೇಶ್ ಅವರು, ಪ್ರವೀಣ್ ಅವರೆಲ್ಲ ಮಾತಾಡಿದ್ರು. ಒಂದು ಬಾಂಗ್ಲಾದೇಶದಲ್ಲಿ ಅಲ್ಲಿರೋ ಹಿಂದೂಗಳ ಬಗ್ಗೆ ಇಷ್ಟರ ಮಟ್ಟಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಅಕಸ್ಮಾತ್ ಭಾರತದಲ್ಲಿರುವಂಥ ಹಿಂದೂಗಳು ಈ ದೇಶದಲ್ಲಿರುವಂಥ ಮುಸಲ್ಮಾನರಿಗೆ ಸಿಕ್ಕಲ್ಲಿ ಸಿಕ್ಕ ತಗೊಂಡು ಹೊಡೆಯಕ್ಕೆ ಶುರು ಮಾಡಿದ್ರೆ ಈ ದೇಶದಲ್ಲಿ ಮುಸಲ್ಮಾನರು ಉಳಿತಾರ? ನಿಮಗೆ ತಂಗಿ, ಅಕ್ಕ, ತಾಯಿ ಯಾರು ನಿಮಗೆ ನೆನಪಿಲ್ಲ. ಎಲ್ಲ ಮುಸಲ್ಮಾನರು ಕೂಡ ಹಿಂದೂ ಹೆಣ್ಮಕ್ಕಳನ್ನ ಅತ್ಯಾಚಾರ ಮಾಡ್ತಾ ಇದ್ದೀರಿ. ಈ ದೇಶ ಭಾರತ, ಹೆಣ್ಣಿಗೆ ತಾಯಿ ಸ್ಥಾನ ಕೊಟ್ಟಿರಂತ ಭಾರತ. ಇಲ್ಲೇ ಯಾವ ಹಿಂದೂ ಕಾರ್ಯಕರ್ತನು ಕೂಡ ಮುಸಲ್ಮಾನರಿಗೆ ಅತ್ಯಾಚಾರ ಮಾಡಕ್ಕೆ ಹೋಗಲ್ಲ. ಒಂದೇ ಒಂದು ಮಸೀದಿನ ಧ್ವಂಸ ಮಾಡಕ್ಕೆ ನಾವು ಪ್ರಯತ್ನ ಮಾಡಿಲ್ಲ. ಒಂದು ಉದಾಹರಣೆ ಮಾತ್ರ ನೀವು ತೋರಿಸ್ಕೊಟ್ಟಿದ್ದೇವೆ. 500 ವರ್ಷದ ಹಿಂದೆ ಆ ರಾಮ ಮಂದಿರವನ್ನ ನೀವು ಧ್ವಂಸ ಮಾಡಿ ಬಾಬರ್ ಮಸೀದಿ ಕಟ್ಟಿದ್ರಿ. ಇನ್ನೊಮ್ಮೆ ನಮ್ಮ ದೇಶದಲ್ಲಿರೋಂಥ ದೇವಸ್ಥಾನಗಳನ್ನು ಮುಟ್ಟಿದ್ರೆ ಹುಷಾರಂತ ಆ ಬಾಬರಿ ಮಸೀದಿನ ಧ್ವಂಸ ಮಾಡಿ ತೋರಿಸಿದ್ದೇವೆ. ಪಾಕಿಸ್ತಾನದಲ್ಲಿ, ಬಾಂಗ್ಲಾದೇಶದಲ್ಲಿ ಮುಸಲ್ಮಾನರು ಹಿಂದೂಗಳನ್ನ ಪ್ರತಿನಿತ್ಯ ತೊಂದರೆ ಕೊಡ್ತಾ ಇದ್ದಾರೆ. ಜನಸಂಖ್ಯೆ ಎರಡೂ ಕಡೆನೂ ಕೂಡ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದು ವಿಶ್ವದ ಮುಸಲ್ಮಾನರು ಗಮನಿಸಬೇಕು. ಭಾರತ ಇಷ್ಟರ ಮಟ್ಟಿಗೆ ಸಹಿಷ್ಣುತೆವಾಗಿದೆ, ಶಾಂತಿ ಪ್ರಿಯ ದೇಶ ಆಗಿದೆ. ಎಷ್ಟೇ ಹಿಂದೂಗಳಿಗೆ ಪಾಕಿಸ್ತಾನದಲ್ಲಿ, ಬಾಂಗ್ಲಾದೇಶದಲ್ಲಿ ತೊಂದರೆ ಕೊಟ್ಟರು ಕೂಡ ಇಷ್ಟು ಶಾಂತಿಯಿಂದ ಇದ್ದಾರೆ ಅಂತ ಅರ್ಥ ದೌರ್ಬಲ್ಯ ಅಲ್ಲ. ಇವು ಏನು ಮಾಡಲ್ಲ ಅಂತ ಹೇಳ್ತಾ ಇದ್ದಂಥ ಸಂದರ್ಭದಲ್ಲಿ ಆರ್ಟಿಕಲ್ 370 ಬಗ್ಗೆ ಕಿತ್ತಾಕಿದ್ದು ನಿಮಗೆಲ್ಲರೂ ಗೊತ್ತಿದೆ. ಇದೇ ರೀತಿ ಮುಸಲ್ಮಾನರು ಪಾಕಿಸ್ತಾನದಲ್ಲಿ, ಬಾಂಗ್ಲಾದೇಶದಲ್ಲಿ ಮುಂದುವರೆದ್ರೆ ಬಾಂಗ್ಲಾದೇಶನೂ ಇರಲ್ಲ, ಪಾಕಿಸ್ತಾನ ಇರಲ್ಲ, ಅಖಂಡ ಭಾರತ ಆಗುತ್ತೆ. ನಾನು ಅದಕ್ಕೋಸ್ಕರ ಹೇಳಕ್ ಕೊಟ್ಟಿರೋದು, ಯಾರೋ ಅಲ್ಲಿ 4 ಜನ ಹಿಂದೂಗಳು ಹೋರಾಟ ಮಾಡ್ತೀರಿ ಅಂತ ಹೇಳಿದ್ರೆ
ಎಷ್ಟು ಇವರು ಕ್ರೂರಿಗಳು ಅಂತಂದ್ರೆ, ಇವರೇ ಹೊಡೆದಂತ ಒಬ್ಬ ಹಿಂದೂ ನಾಯಕನಿಗೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರ್ಸಕ್ ಪ್ರಯತ್ನ ಮಾಡಿದ್ರೆ ಯಾವ ಆಸ್ಪತ್ರೆಯಲ್ಲೂ ಸೇರಕ್ಕೆ ಅವಕಾಶ ಕೊಟ್ಟಿಲ್ಲ. ಅವನು ಇವತ್ತು ನರಳುತ್ತಾ ಇದ್ದಾನೆ. ಇವತ್ತು ಬೆಳಿಗ್ಗೆ ಟಿವಿ ನೋಡ್ಕೊಂಡ್ ಬಂದೆ ನಾನು. ಬೆಳಿಗ್ಗೆ ಕೂಡ ಹಿಂದೂ ದೇವಸ್ಥಾನಗಳ ಧ್ವಂಸ ಆಗ್ತಾ ಇದೆ. ಜಗದ್ಗುರುಗಳು ಇಟ್ಕೊಂಡು ನಾವು ಇವತ್ತು ಸಭೆ ಮಾಡ್ತಾ ಇದ್ದೀವಿ. ಇದರ ಅರ್ಥ ಈ ದೇಶದ ಸಾಧು ಸಂತರು ಇವತ್ತು ಎದ್ದಿದ್ದಾರೆ. ಹಿಂದೆಂದೂ ಕೂಡ ಸಾಧು ಸಂತರು ಶಾಂತಿಯಿಂದ ಇರ್ರಿ, ಶಾಂತಿಯಿಂದ ಇರ್ರಿ ಅಂತ ಹೇಳ್ತಾ ಇದ್ರು. ಒಬ್ಬ ಸನ್ಯಾಸಿ ಆದಿಚುಂಚನಗಿರಿಯ ಸ್ವಾಮೀಜಿಯವರು, ಚಂದ್ರಶೇಖರ್ ಸ್ವಾಮಿಗಳು ಹೇಳಿದ್ರು, ಈ ದೇಶದಲ್ಲಿ ಮುಸಲ್ಮಾನರಿಗೆ ಮತದಾನ ಹಕ್ಕು ಕೊಡೋದೇ ತಪ್ಪು. ಈ ಮಾತನ್ನು ಅವ್ರು ಹೇಳಿದ್ದಾರೆ. ನಾನು ಅದನ್ನ ಇನ್ನೂ ಪುಷ್ಟೀಕರಣ ಕೊಡಕ್ಕೆ ಇಷ್ಟಪಡಲ್ಲ. ಆದ್ರೆ ಆ ಸ್ವಾಮೀಜಿಯವರು ತಕ್ಷಣ ಹೇಳಿದ್ರು, ಬೇರೆ ಬೇರೆ ಸ್ವಾಮಿಗಳು ಹೇಳಿದ ತಕ್ಷಣ ಆಯ್ತಪ್ಪ, ನಾನು ಹೇಳಿದ್ದು ಸರಿ ಇಲ್ಲ ಅಂದ್ರೆ ವಾಪಸ್ ತಗೋತೀನಿ ಅಂತ. ಆದ್ರೆ ಈ ದೇಶದಲ್ಲಿ ರಾಜಕಾರಣ ಮಾಡ್ತಿರಂತ ಕಾಂಗ್ರೆಸ್ಸಿಗರು ಈ ರೀತಿ ಮುಸಲ್ಮಾನರು ಹಿಂದೂಗಳ ಮೇಲೆ ಮಾಡ್ತಿರಂತ ದಬ್ಬಾಳಿಕೆಗಳ ಮೇಲೆ, ಸಾಧು ಸಂತರ ಮೇಲೆ, ಹೆಣ್ಮಕ್ಳ ಮೇಲೆ ದೇವಸ್ಥಾನಗಳು ಪುಡಿ ಆಗ್ತಾ ಇರೋದ್ರ ಬಗ್ಗೆ ಒಬ್ಬರು ಚಕಾರ ಎತ್ತುತ್ತಾ ಇಲ್ಲಲ್ಲ. ಇದಕ್ಕೋಸ್ಕರ ಹಿಂದೂ ಸಮಾಜ ಜಾಗೃತಿ ಆಗಿದೆ. ಎಲ್ಲ ಕಡೆನೂ ಸಾಧು ಸಂತರಿಗೆ ಶಾಸ್ತ್ರಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತೀನಿ. ನೀವು ಯಾವ ಮಾರ್ಗದರ್ಶನ ಮಾಡ್ತಿರೋ ನಿಮ್ಮ ಮಾರ್ಗದರ್ಶನ ನಾವು ಹೋಗ್ತೇವೆ. ಅಖಂಡ ಭಾರತ ಈ ದೇಶಕ್ಕೆ ಹಾಗೆ ಆಗತ್ತೆ, ಇದರಲ್ಲಿ ಯಾವ ಅನುಮಾನವೂ ಬೇಡ ಅನ್ನೋ ಮಾತನ್ನ ತಿಳಿಸ್ತಾ, ಸಾಧು ಸಂತರ ಮಾರ್ಗದರ್ಶನ ಅವಶ್ಯಕತೆ ಇದೆ. ಅವರೆಲ್ಲರೂ ಕೂಡ ಜಾಗೃತಿ ಆಗ್ತಿದ್ದಾರೆ. ನಿಮ್ಮ ಮಾರ್ಗದರ್ಶನ ಅವಶ್ಯಕತೆ ಇದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.